ಅದನ್ನು ಮಾಡ್ಬಿಡ್ತೀನಿ ಅಂದ್ರೆ ಅದನ್ನು ಮಾಡಿಸ್ಕೊಂಡ್ಬಿಡಿ. ಮಾತು ಬಿಟ್ರೆ ಬೇರೆ ಎಂತ ಬರುತ್ತೆ ನಿಮ್ಗೆ? ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನೋಡಿ, ಕೆಲವೊಬ್ರು ಗಿಲ್ಲಿಯವ್ರ ಬಗ್ಗೆ ಏನೊಂದು ಒಪಿನಿಯನ್ ಇಟ್ಕೊಂಡಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಯ್ತು. ಬನ್ನಿ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ, ಯಾರ್ಯಾರು ಏನೇನು ಹೇಳಿದ್ರು ಅಂತ ಅಂದ್ಬಿಟ್ಟು. ಫಸ್ಟಿಗೆ ಇಲ್ಲಿ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ಬಿಗ್ ಬಾಸ್ 3ನೇ ಟಾಸ್ಕ್ ಕೊಡ್ತಾರೆ. 2 ಟಾಸ್ಕ್ನ ಇಲ್ಲಿ ಕೊಟ್ಟಿದ್ರು, 2ರಲ್ಲೂ ಕೂಡ ರಜತ್ ಅವರು ಇಲ್ಲಿ ಗೆದ್ದಿದ್ರು. 3ನೇ ಟಾಸ್ಕ್ ಅಲ್ಲಿ ಇಲ್ಲಿ ಬಜಾರ್ ಒತ್ತಿದ್ದು, ನಿಜವಾಗ್ಲೂ ಕೂಡ ರಜತ್ ಅವರೇ ಇಲ್ಲಿ ಬಜಾರ್ ಫಸ್ಟ್ ಒತ್ತಿದ್ದು. ಆದ್ರೂ ಕೂಡ ಯಾಕೆ ಚೈತ್ರ ಕುಂದಾಪುರ ಅವ್ರ ಹತ್ರ ಮಾಡಿದ್ರೋ ಗೊತ್ತಿಲ್ಲ. ಅಂದ್ರೆ ಅಶ್ವಿನಿ ಅವರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ ತಕ್ಷಣ ಅವರು ಈಸಿಯಾಗಿ ಬರ್ತಾನೆ ಇದ್ರು, ಖುಷಿ ಪಟ್ಕೊಂಡ್ಬಿಟ್ಟು. ಹೌದು, ಬಟ್ ಆ ಒಂದು ಹೇರ್ ಸ್ಟೈಲ್ ಏನಿತ್ತು ಅಶ್ವಿನಿಗೂ ಕೂಡ ಇಲ್ಲಿ ಗೊತ್ತಿತ್ತು. ಯಾಕಂದ್ರೆ ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿದ್ರು, ಏನೇ ಬಂದರೂ ಕೂಡ ಇಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಒಪ್ಕೊಂಡಿದ್ರಲ್ಲ. ಅದಕ್ಕೆ ಇಲ್ಲಿ ಹೇರ್ ಸ್ಟೈಲ್ ಏನಿತ್ತು ಮಾಳುವರು ಒಪ್ಕೊಂಡ್ರು, ಮಾಡಿದ್ರು. ನೋಡಿ, ಇಲ್ಲಿ ಅಶ್ವಿನಿ ಅವರು ಮಾಳುಗೆ ಜೈ ಜೈ ಅಂತ ಅಂದ್ಬಿಟ್ಟು ಜೈಕಾರ ಹಾಕಿದ್ರು. ಆದರೆ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೇನಪ್ಪ ಅಂತಂದ್ರೆ, ಈ ಒಂದು 3ನೇ ಟಾಸ್ಕ್ ಏನು ಕೊಟ್ಟಿದ್ರು ಪ್ಲಸ್ ಪಾಯಿಂಟ್ ಬರುತ್ತೆ ಅಂತ ಹೇಳಿದ್ರು. ಇಲ್ಲಿ ರಜತ್ ಅವ್ರ ಟೀಮು 2 ಪಾಯಿಂಟ್ಗಳನ್ನ ಗೆದ್ದಿತ್ತು, ಅಂದ್ರೆ 2 ಆಟಗಳನ್ನ ಆಡಿದ್ರು. ಆದರೆ ಇಲ್ಲಿ 3ನೇ ಆಟಕ್ಕೆ 2 ಪಾಯಿಂಟ್ನ ಇಲ್ಲಿ ಕೊಡ್ತೀನಿ ಅಂತ ಹೇಳಿ 2 ಪಾಯಿಂಟ್ ಕೊಟ್ಟರು. ಅಂದ್ರೆ ಸಮ ಆಯಿತು. ಯಾಕೆ ಆ ಥರ ಮಾಡಿದ್ರೋ ಗೊತ್ತಿಲ್ಲ. ಮಾಳು ಅವರು ಏನೊಂದು ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಡ್ರು. ಈ ಹೇರ್ ಕಟ್ಟಿಂಗ್ ಮಾಡಿಸ್ಕೋಬೇಕಾದ್ರೆ ಜೈ ಜೈ ಅಂತ ಅಂದ್ಬಿಟ್ಟು ಅಶ್ವಿನಿ ಅವರು ಕೂಗಿದ್ರು. ಓಕೆ, ಇದೆಲ್ಲ 2 ಟೀಮ್ಗಳಿಗೂ ಕೂಡ ಪಾಯಿಂಟ್ಗಳು ಸಮ ಆಯಿತು. ಪಾಯಿಂಟ್ ಸಮ ಆಗಿದ್ದಕ್ಕೆ ಇಲ್ಲಿ ಬಿಗ್ ಬಾಸ್ ಅವ್ರು ಏನು ಮಾಡಿದ್ರು, ಈ ಕಡೆ ಒಂದು ಟೀಮಿಂದ ಮತ್ತೆ ಆ ಕಡೆ ಒಂದು ಟೀಮಿಂದ, ರಜತ್ ಅವ್ರ ಟೀಮಿಂದ ಮತ್ತೆ ಅಶ್ವಿನಿ ಅವ್ರ ಟೀಮಿಂದ 2 ಟೀಮಲ್ಲೂ ಕೂಡ ಡಿಸ್ಕಷನ್ ಮಾಡಿಬಿಟ್ಟು ಒಬ್ಬೊಬ್ಬರನ್ನಲ್ಲಿ ತಗೋಬೇಕು ಅಂತ ಹೇಳಿದ್ರು. ಧನುಷ್ ಅವ್ರು ಕೂಡ ಇಲ್ಲಿ ಮತ್ತೆ ರಘು ಅವ್ರನ್ನ ಕೂಡ ತಗೊಳಂಗಿಲ್ಲ ಅಂತ ಇಲ್ಲಿ ಹೇಳಿದ್ರು. ಮತ್ತೆ ಇಲ್ಲಿ ರಾಶಿಕ್ ಅವ್ರ ಹೆಸರು ತಗೊಳಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಅವರು ಕ್ಯಾಪ್ಟನ್ಸಿ ಓಡದಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ಇದಕ್ಕೂ ಮುಂಚೆನೇ ಕ್ಯಾಪ್ಟನ್ಸಿ ರೇಸಲ್ಲಿ ಯಾರ್ಯಾರು ಇದ್ದಾರೆ ಅಂತ ಇಲ್ಲಿ ಅನೌನ್ಸ್ ಮಾಡಿದ್ರು. ಅವಾಗ ಇಲ್ಲಿ ಹೇಳಿದ್ದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ವಿ ಅಶ್ವಿನಿ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವ್ರಿಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಮೇಲೆ ರಾಶಿಕ್ ಅವರು, ಒಟ್ಟು 3 ಜನ ಇಲ್ಲಿ ಸೆಲೆಕ್ಟ್ ಆದ್ರು. ಅಶ್ವಿನಿ ಅವರು ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದಿದ್ದರಿಂದ ಜಾಸ್ತಿ ಇಲ್ಲಿ ತಲೆ ಕೆಡಿಸ್ಕೊಳ್ಳಿಲ್ಲ, ಯಾಕಂದ್ರೆ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ರು 3 ಜನನೂ ಕೂಡ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಹೋದ್ರು. ರಜತ್ ಅವರು ಮತ್ತಿಲ್ಲಿ ಕಾವ್ಯ ಅವರು ಮಾತ್ರನೇ ಇಲ್ಲಿ ಕ್ಯಾಪ್ಟನ್ಸಿ ರೇಸಲ್ಲಿ ಯಾರಿದ್ದಾರೆ ಅಂತ ಡಿಸೈಡ್ ಮಾಡಬೇಕಿತ್ತು. ಇಲ್ಲಿ ಧನುಷ್ ಅವರು ಹೇಳ್ತಾರೆ ಕಾವ್ಯ ಅವರ ಹೆಸರನ್ನ ತಗೋ ಅಂತ ಅಂದ್ಬಿಟ್ಟು, ಯಾಕಂದ್ರೆ ಹೇರ್ ಕಲರಿಂಗ್ ಮಾಡಿಸ್ಕೊಂಡಿದ್ರಲ್ವ ಅದಕ್ಕೋಸ್ಕರನೇ ಇಲ್ಲಿ ಅವ್ರ ಹೆಸರು ತಗೋಂತಾರೆ. ರಜತ್ ಅವರು ಕೂಡ ಓಕೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವರ ಹೆಸರನ್ನ ಅನೌನ್ಸ್ ಮಾಡ್ತಾರೆ. ಆದರೆ ಇಲ್ಲಿ ಅಶ್ವಿನಿ ಅವರಿಗೆ ಸುಮಾರು ಇಲ್ಲಿ ಆಪ್ಷನ್ಸ್ಗಳಿತ್ತು. ನೋಡಿ, ಹೇರ್ ಕಟಿಂಗ್ ಮಾಡಿಸ್ಕೋಬೇಕಾದ್ರೆ ಮಾಡುವವ್ರು ಮಾಡಿಸ್ಕೊಂತೀನಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡ್ರು, ಅಲ್ಲಿ ಜೈ ಜೈಕಾರ ಹಾಕಿದ್ರು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಇಲ್ಲಿ ರಕ್ಷಿತ್ ಅವ್ರು ಯಾಕೋ ಒಂದ್ ಸ್ವಲ್ಪ ಡಬಲ್ ಗೇಮ್ ಮಾಡ್ತಾ ಇದಾರ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಅಂದ್ರೆ ಈ ಒಂದು ಸಿಚುವೇಶನ್ ಅಲ್ಲಿ ಅನಿಸಿದ್ದು ಹಾಗೇನೆ. ಕಳೆದ ವಾರ ಇಲ್ಲಿ ಏನೊಂದು ಎಲ್ರಿಗೂ ಕೂಡ ನಂಬರ್ಸ್ ಕೊಟ್ಟರು, ಅಂದರೆ ಅರೇಂಜ್ ಮಾಡಿ ಅಂತ ಹೇಳಿದ್ರು ಧನುಷ್ ಅವ್ರಿಗೆ, ಅವ್ರು ಕ್ಯಾಪ್ಟನ್ ಆಗಿದ್ರು. ಇಲ್ಲಿ ಹೇಳ್ತಾ ಬಂದಿದ್ರು 1ರಿಂದ 11ನೇ ನಂಬರ್ವರೆಗೂ ಯಾರಿಗೆ ಇಲ್ಲಿ ಕೊಡಬೇಕು ಅಂತ ಕೇಳಿದಾಗ ಇಲ್ಲಿ ಏನು ಮಾಡಿದ್ರು, ಇಲ್ಲಿ ಧನುಷ್ ಅವರು ಒಬ್ಬೊಬ್ರಿಗೆ ಒಂದೊಂದು ನಂಬರ್ ಕೊಟ್ಟಿದ್ರು. ಅವಾಗ ರಕ್ಷಿತ್ ಅವರು ಸಿಕ್ಕಾಪಟ್ಟೆ ಜಗಳ ಆಡಿದ್ರು. ಮಾಳು ಅವ್ರನ್ನ ಯಾಕೆ ಆ ಸ್ಥಾನದಲ್ಲಿ ನಿಲ್ಲಿಸ್ತೀರಾ, ಯಾಕೆ ಅವ್ರಿಗೆ 11ನೇ ಪ್ಲೇಸು, ನಿಜವಾಗ್ಲೂ ಕೂಡ ಗಿಲ್ಲಿಯವ್ರಿಗಿಂತ ಇಲ್ಲಿ ಮಾಳು ಅವ್ರು ಬೆಟರು ಅಂತ ಅಷ್ಟೊಂದು ಸ್ಟ್ಯಾಂಡ್ ತಗೊಂಡಿದ್ರು. ಆದರೆ ಇಲ್ಲಿ ಡಿಸ್ಕಷನ್ ಅಲ್ಲಿ ಬಿಟ್ಟಾಗ ಇಲ್ಲಿ ರಕ್ಷಿತ್ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ಮೆಜಾರಿಟಿ ಓಟು ಅಂತ ಹೇಳ್ತಾರೆ. ಅಂದ್ರೆ ಯಾರಿಗೆ ಬೇಕಾದ್ರೂ ನಾನು ಇಲ್ಲಿ ಓಟ್ ಹಾಕ್ತೀನಿ, ಯಾರು ಬೇಕಾದ್ರೂ ಹೋಗ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಅಂತಾರೆ. ಅವರು ಇಲ್ಲಿ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತ ಹೇಳಿದ ತಕ್ಷಣ, ಅಂದ್ರೆ ಕಳೆದ ವಾರ ಕಿಚ್ಚನ ಪಂಚಾಯಿತಿ ಆದ್ಮೇಲೆ ಸಂಡೇ ಎಪಿಸೋಡ್ ಅಲ್ಲಿ ಸೂರಜ್ ಅವರು ಮತ್ತೆ ಅಭಿ ಅವರು ಮತ್ತೆ ಇಲ್ಲಿ ಮಾಡೋರು 3 ಜನ ಬಾಟಮ್ 3 ಅಲ್ಲಿ ಇರಬೇಕಾದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಅಳ್ತಾರೆ, ಕಣ್ಣೀರು ಕೂಡ ಇಲ್ಲಿ ಹಾಕ್ತಾರೆ. ಅಶ್ವಿನಿ ಅವ್ರು ಬಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಹೋಗ್ತಾರೆ ರಕ್ಷಿತ್ ಅವ್ರನ್ನ. ಆದ್ರೆ ಇವಾಗ ಮಾಳು ಅವ್ರ ಜೊತೆ ಯಾಕೆ ಅವರು ಸ್ಟ್ಯಾಂಡ್ ತಗೊಳ್ಳಿಲ್ಲ, ಇಲ್ಲ ಅಶ್ವಿನಿ ಅವರೇ ನೀವಿಲ್ಲಿ ನಿಜವಾಗ್ಲೂ ಕೂಡ ಮಾಳು ಅವ್ರಿಗೆ ಚಾನ್ಸ್ ಕೊಡಬೇಕು, ಕ್ಯಾಪ್ಟನ್ಸಿ ರೇಸ್ಗೆ ಅವರೇ ಹೋಗ್ಬೇಕು, ಯಾಕಂತಂದ್ರೆ ಅವರೊಂದು ಈ ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ದಾರೆ, ಅದಕ್ಕೆ ನಮ್ಗೆ 2 ಪಾಯಿಂಟ್ ಸಿಕ್ಕಿದೆ ಅಂತ ಯಾಕೆ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಈ ತರ ಗೇಮ್ಗಳು ನೋಡಿದಾಗ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಕಾವ್ಯ ಅವರು ಮೊನ್ನೆ ಹೇಳಿದ್ರು ಇವರು ಅದೊಂದು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ ಗೇಮ್ಗೋಸ್ಕರ ಅಂತ ಅಂದ್ಬಿಟ್ಟು, ಅದೇ ರೀತಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ಬಿಡುತ್ತೆ. ಯಾಕಂದ್ರೆ ಕೆಲವೊಂದು ವಿಚಾರಗಳು ನೀವು ಅಬ್ಸರ್ವ್ ಮಾಡ್ತಾ ಬಂದ್ರೆ ಒಬ್ಬೊಬ್ಬರಿಗೆ ಸ್ವಲ್ಪ ಇಲ್ಲಿ ಹತ್ರ ಆಗ್ತಾ ಇರ್ತಾರೆ, ಆ ನಂತರ ಅವ್ರ ಜೊತೆ ಅವ್ರು ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಬ್ರ ಹತ್ರ ಕ್ಲೋಸ್ ಆಗಕ್ಕೆ ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ. ಗೇಮ್ ಸ್ಟ್ರಾಟಜಿ ಕೂಡ ಇಲ್ಲಿ ಇದ್ರೂ ಕೂಡ ಇರಬಹುದು. ಬಟ್ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಅಂತ ಅಂದಾಗ ಸೂರಜ್ ಅವರು ಇಲ್ಲಿ ಅವರಿಂದ 2 ಪಾಯಿಂಟ್ ಬಂದಿರಲಿಲ್ಲ, ಮಾಳು ಅವ್ರನ್ನೇ ಕಳಿಸ್ಬೋದಿತ್ತು. ಹೌದು, ಎಲ್ರಿಗೂ ಕೂಡ ಅನ್ಸುತ್ತೆ ಮಾಳು ಅವ್ರು ಹೇಗಿದ್ರು ಒಂದ್ಸತಿ ಕ್ಯಾಪ್ಟನ್ ಆಗಿದಾರಲ್ವಾ ಅಂತ ಅಂದ್ಬಿಟ್ಟು. ಆದ್ರೂ ಕೂಡ ಮೇನ್ ಆಗಿ ಆ ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ದೆ ಮಾಳು ಅವರಲ್ವಾ. ಇನ್ನೊಂದ್ಸತಿ ಕ್ಯಾಪ್ಟನ್ಸಿ ರೇಸ್ಗೆ ಹೋದ್ರೆ ಏನ್ ತಪ್ಪು, ಇಲ್ಲಿ ಸ್ಟ್ಯಾಂಡ್ ತಗೊಳ್ಳಿಲ್ವಲ್ಲ ರಕ್ಷಿತ್ ಅವರು, ಅದೇ ಸ್ವಲ್ಪ ಇಲ್ಲಿ ಡೌಟ್ ಆಗುತ್ತೆ. ಯಾಕೆ ಇವ್ರು ಈ ತರ ಮಾಡ್ತಾರೆ, ಕೆಲವೊಂದ್ಸತಿ ಆ ತರಹದ ಒಂದು ಡಿಸಿಷನ್ ತಗೊಂತಾರೆ, ಮತ್ತೆ ಇನ್ನೊಂದ್ಸತಿ ಈ ತರ ಒಂದು ಡಿಸಿಷನ್ ತಗೊಂತಾರೆ. ಅವರೇ ಜಗಳ ಆಡಿದ್ರು ಎಲ್ಲರ ಹತ್ರನೂ ಕೂಡ, ಮಾಳು ಅವ್ರಿಗೆ ಕೊನೆ ಪ್ಲೇಸ್ ಅನ್ನು ನಿಲ್ಲಿಸಬಾರ್ದು, ನಿಮ್ಗಿಂತ ಅವರು ಡಿಸರ್ವ್ ಇದ್ದಾರೆ ಅಂತ ಅಂದ್ಬಿಟ್ಟು. ಅಂದ್ರೆ ಈಗ ಕ್ಯಾಪ್ಟನ್ಸಿ ರೇಸ್ಗೆ ಇಲ್ಲಿ ಮಾಳು ಅವರು ಡಿಸರ್ವ್ ಇರ್ಲಿಲ್ವಾ, ಅಂದ್ರೆ ಅವರಿಂದ ಪಾಯಿಂಟ್ ಬಂದಿರ್ಲಿಲ್ವಾ, ಕೆಲವೊಂದು ವಿಚಾರಗಳು ನೋಡಿದಾಗ ಸ್ವಲ್ಪ ಕನ್ಫ್ಯೂಷನ್ ಕೂಡ ಇಲ್ಲಿ ಉಂಟಾಗುತ್ತೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲಿ ಅಶ್ವಿನಿ ಅವ್ರು ಬಂದ್ಬಿಟ್ಟು ಸೂರಜ್ ಅವರ ಹೆಸರು ತಗೊಂಡ್ರು. ಹೌದು, ಅವರು 3 ವಾರದಿಂದ ಟಾಸ್ಕ್ಗಳನ್ನ ಆಡಿದ್ರು, ಅವರಿಗೆ ಇಲ್ಲಿ ಆಪರ್ಚುನಿಟಿ ಇದ್ರೂ ಕೂಡ ಅದನ್ನ ಅವರು ಪ್ರೂವ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಇವಾಗ ಕೂಡ ಕೊನೆದಲ್ಲೂ ಕೂಡ ಪ್ರೂವ್ ಮಾಡ್ಕೊಳ್ಳಿಲ್ಲ ಬಿಡಿ, ಅದು ತಪ್ಪೋ ಸರಿನೋ ಇಲ್ಲಿ ಚೈತ್ರ ಅವರು ಸರಿಯಾಗಿ ಉಸ್ತುವಾರಿ ಮಾಡಿದ್ರೋ ಬಿಟ್ರು ಅದು ಸೆಕೆಂಡ್ರಿ ಪಾಯಿಂಟ್. ಆದ್ರೆ ಮಾಳು ಅವರು ಕ್ಯಾಪ್ಟನ್ಸಿ ರೇಸ್ಗೆ ಅಶ್ವಿನಿ ಅವರು ಆಯ್ಕೆ ಮಾಡಬಹುದಿತ್ತು, ಅದಕ್ಕೆ ಇಲ್ಲಿ ರಕ್ಷಿತ್ ಅವರು ಕೂಡ ಸಪೋರ್ಟ್
ಮಾಡ್ಬೋದಿತ್ತು. ಇಲ್ಲಿ ಸ್ಪಂದನ ಅವ್ರು ಹೇಳ್ತಾರೆ ಇಲ್ಲ ನಾನು ಮಾಳುವರ್ಗೆ ವೋಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಹೇಳ್ತಾರೆ ಇಲ್ಲ ನಾನು ಮಾಳುವರ್ಗೆ ವೋಟ್ ಹಾಕ್ತೀನಿ. ಏನಕ್ಕೆ ಅಂತಂದ್ರೆ ಈ ಒಂದು ಟಾಸ್ಕ್ ಕಂಪ್ಲೀಟ್ ಆಗಕ್ಕೆ ಅವರೇ ಇಲ್ಲಿ ಮೇನ್ ಆಗಿ ಮುಖ್ಯ ಕಾರಣ ಅಲ್ವಾ, ಅದಕ್ಕೆ ಅಂತ ಅಂದ್ಬಿಟ್ಟು. ಧ್ರುವಂತ ಅವರಂತೂ ಇಲ್ಲಿ ಅವ್ರ ಹೆಸರನ್ನೇ ತಗೊಂಡ್ರು, ಅವರು ತಗೊಳ್ಳೋ ಅವಶ್ಯಕತೆನೇ ಇರಲಿಲ್ಲ ಅವ್ರ ಹೆಸರನ್ನ. ಒಂದು ಡೌಟ್ ಬಂದಿದ್ದೇನಪ್ಪ ಅಂತಂದ್ರೆ ರಕ್ಷಿತ್ ಅವರು ಯಾಕೆ ಇಲ್ಲಿ ಮಾಡುವವ್ರ ಪರ ಸ್ಟ್ಯಾಂಡ್ ತಗೊಳ್ಳಿಲ್ಲ, ಕ್ಯಾಪ್ಟನ್ಸಿ ರೇಸ್ಗೆ ಅವ್ರು ಹೋಗಬೇಕು ಅಂತ ಯಾಕೆ ಹೇಳಲಿಲ್ಲ ಅಂತ ಅಂದ್ಬಿಟ್ಟು ಡೌಟ್ ಬಂತು. ಈ ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ನಿಜವಾಗ್ಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಇದೆಲ್ಲ ಚರ್ಚೆ ಆಗುತ್ತೆ. ಸೂರಜ್ ಅವರು ಕೂಡ ಇಲ್ಲಿ ಆಯ್ಕೆ ಆಗ್ತಾರೆ. ಟೋಟಲ್ಗೆ 5 ಜನ ಕ್ಯಾಪ್ಟನ್ಸಿ ಓಟಿಗೆ ಬರ್ತಾರೆ. ಇದೆಲ್ಲ ಡಿಸ್ಕಷನ್ ಆಗುತ್ತೆ. ಅಶ್ವಿನಿ ಅವರು ಕೂಡ ಬಂದ್ಬಿಟ್ಟು ಇಲ್ಲಿ ಸೂರಜ್ ಅವ್ರ ಹೆಸರನ್ನ ಹೇಳ್ತಾರೆ, ರಜತ್ ಅವರು ಬಂದ್ಬಿಟ್ಟು ಗಾವಿ ಅವ್ರ ಹೆಸರನ್ನ ಹೇಳ್ತಾರೆ. ಅದಾದ್ಮೇಲೆ ಕ್ಯಾಪ್ಟನ್ಸಿ ರೇಸ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. 5 ಜನ ಕೂಡ ಇಲ್ಲಿ ಬರ್ತಾರೆ. ಗೇಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು, ಸಖತ್ ನಗು ಬಂತು, ಅಷ್ಟು ಅದ್ಭುತವಾಗಿತ್ತು. ಅಲ್ಲೂ ಕೂಡ ಇರೋರು ಎಂಜಾಯ್ ಮಾಡ್ತಾ ಇದ್ರು. ಬಟ್ ಕೆಲವೊಂದು ವಿಚಾರ ಸ್ವಲ್ಪ ಇಲ್ಲಿ ಅದು ಪ್ರಾಬ್ಲಮ್ ಆಯ್ತು ಏನೋ ಗೊತ್ತಿಲ್ಲ. ಯಾಕಂದ್ರೆ ಕಾಲು ಕಟ್ಕೊಂಡ್ಮೇಲೆ ಸ್ವಲ್ಪ ಇಲ್ಲಿ ಒಂದು PPN ಬರ್ತಿತ್ತು ಸೌಂಡು, ಆ ಸೌಂಡ್ ಬರ್ತಿರ್ಲಿಲ್ಲ ಅಂತ ಜಗಳ ಆಡಿದ್ರು. ಅಂದ್ರೆ ಅಶ್ವಿನಿ ಅವರು ಕೂಡ ಪಾಸ್ ಮಾಡಿ ಅಂತ ಹೇಳಿದ್ರು. ಮತ್ತೆ ಇಲ್ಲಿ ಸೂರಜ್ ಅವ್ರಿಗೂ ಕೂಡ 3 ಸತಿ ಪಾಸ್ ಮಾಡಿದ್ರು. ಬಟ್ ರಾಶಿಕಾ ಅವ್ರನ್ನ ಪಾಸ್ ಮಾಡಲಿಲ್ಲ ಅಷ್ಟೊಂದು ಸತಿ ಅಂತ ಇಲ್ಲಿ ಜಗಳಗಳು ಆಯ್ತು, ಸಣ್ಣ ಪುಟ್ಟ ಜಗಳಗಳು. ಆದ್ರೆ ಟೈಮರ್ ಇದ್ರು ಕೂಡ ಟೈಮರ್ ಯೂಸ್ ಮಾಡಲಿಲ್ಲ, ಹಾಗೆ ಹೇಗೆ ಅಂತ ಜಗಳಗಳಾಯ್ತು. ನೋಡಿ ಫಸ್ಟಿಗೆ ಗೇಮ್ ಸ್ಟಾರ್ಟ್ ಆಗಿದ್ದ ತಕ್ಷಣ ನೋಡಿದ ತಕ್ಷಣ ನಗು ಬರ್ತಿತ್ತು. ಅವ್ರು ಹೊಡೆಯೋದಿರ್ಬೋದು, ಇವ್ರು ತಪ್ಪಿಸ್ಕೊಳ್ಳೋದಿರ್ಬೋದು, ತುಂಬಾ ಚೆನ್ನಾಗಿತ್ತು ಗೇಮ್ ಅಂತೂ ಕೂಡ. ಫಸ್ಟಿಗೆ ಇಲ್ಲಿ ನೋಡಿ ಅಶ್ವಿನಿ ಅವರು ಬರ್ತಾರೆ, 10 ಬಾಲ್ಗಳನ್ನ ಇಲ್ಲಿ ಕಲೆಕ್ಟ್ ಮಾಡಿಬಿಟ್ಟು ಹಾಕ್ತಾರೆ. ಇನ್ನು ಗಿಲ್ಲಿ ಅವರು 15 ಬಾಲ್ಗಳನ್ನ ಇಲ್ಲಿ ಕಲೆಕ್ಟ್ ಮಾಡಿ ಹಾಕ್ತಾರೆ. ನೆಕ್ಸ್ಟ್ ಕಾವ್ಯ ಅವರು 21 ಬಾಲ್ಗಳನ್ನ ಇಲ್ಲಿ ಹಾಕ್ತಾರೆ. ಅಂದ್ರೆ ಒಬ್ಬರಾದ್ಮೇಲೆ ಒಬ್ರು ಜಾಸ್ತಿ ಹಾಕೊಂತಾನೆ ಬಂದ್ರು. ನೆಕ್ಸ್ಟ್ ಕಾವ್ಯ ಅವರಾದ್ಮೇಲೆ ಸೂರಜ್ ಅವರು ಬರ್ತಾರೆ, ಅವರು 26 ಬಾಲ್ಗಳನ್ನ ಇಲ್ಲಿ ಹಾಕ್ತಾರೆ. ಇನ್ನು ರಾಶಿಕಾ ಅವರು ಕೊನೆಯದಾಗಿ ಬರ್ತಾರೆ, 29 ಬಾಲ್ಗಳನ್ನ ಇಲ್ಲಿ ಹಾಕ್ತಾರೆ. ಸೂರಜ್ ಅವ್ರಿಗೆ ಇಲ್ಲಿ ಪಾಸ್ ಮಾಡಿರ್ಬೇಕಾದ್ರೆ ಅವರು ಟೈಮರ್ನ ಸರಿಯಾಗಿ ಯೂಸ್ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ಅಶ್ವಿನಿ ಅವರು ಇಲ್ಲಿ ಹೇಳಿದ್ರು. ಅಂದ್ರೆ ಬ್ಲೇಮ್ ಮಾಡಿದ್ರು, ಉಸ್ತುವಾರಿ ಕರೆಕ್ಟಾಗಿ ಮಾಡಲಿಲ್ಲ ಅಂತ ಅಂದ್ಬಿಟ್ಟು. ಸೂರಜ್ ಅವರು ಕೂಡ ಹೌದು ಅಂತಾನೆ ಇಲ್ಲಿ ಹೇಳಬೇಕು, ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಅವ್ರ ಪರವಾಗಿ ಅವ್ರು ಮಾತಾಡ್ತಾ ಇರಬೇಕಾದ್ರೆ ಇಲ್ಲ ಅಂತ ಅವ್ರು ಹೇಗೆ ಹೇಳ್ತಾರೆ ಅವರು ಕೂಡ ಅದೇ ರೀತಿ ಮಾಡಿದ್ರು. ಬಟ್ ಪೂರ್ತಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದೊಂದು ಕಿಚ್ಚನ ಪಂಚಾಯಿತಿಲಿ ಚರ್ಚೆ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಕ್ಯಾಪ್ಟನ್ಸಿ ರೇಸು ಇದು, ಅದಕ್ಕೋಸ್ಕರ ಇವೆಲ್ಲ ಕ್ಯಾಪ್ಟನ್ಸಿ ರೇಸ್ ಎಲ್ಲ ಮುಗೀತು. ಇಲ್ಲಿ ರಾಶಿಕ್ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು, 29 ಬಾಲ್, ಎಲ್ಲರಿಗಿಂತ ಹೈಯೆಸ್ಟ್ ಬಾಲ್ಗಳನ್ನ ಇಲ್ಲಿ ಹಾಕಿದ್ರು. ಮೇನ್ ಆಗಿ ಇಲ್ಲೊಂದು ಏನಪ್ಪಾ ಅನ್ಸುತ್ತೆ ಅಂತಂದ್ರೆ ಸೂರಜ್ ಅವರು ರಾಶಿಕ್ ಅವರು ಇಬ್ರು ಕೂಡ ತುಂಬಾ ಚೆನ್ನಾಗಿ ಬಾಂಡಿಂಗ್ ಇತ್ತು ಕಿಚ್ಚನ ಪಂಚಾಯಿತಿ ಆದ್ಮೇಲೆ. ಮತ್ತೆ ಇಲ್ಲಿ ರಜತ್ ಅವರು ನಾಮಿನೇಷನ್ ವಿಚಾರದಲ್ಲಿ ರಾಶಿಕ್ ಅವ್ರದ್ದು ಸೂರಜ್ ಅವ್ರದ್ದು ಇದೊಂಥರ ರೊಮ್ಯಾನ್ಸ್ ಇತ್ತು ಅಂತ ಅಂದ್ಬಿಟ್ಟು ಒಂದು ಪದ ಬಳಕೆ ಮಾಡ್ತಾರೆ. ಅವಾಗ ರಾಶಿಕ್ ಅವ್ರಿಗೂ ಕೂಡ ತುಂಬಾನೇ ಹರ್ಟ್ ಆಗುತ್ತೆ. ಅದಕ್ಕೆ ಇಲ್ಲಿ ಮಾತಾಡೋದು ಕೂಡ ಇಲ್ಲಿ ಬಿಟ್ಬಿಡ್ತಾರೆ. ಆದ್ರೂ ಇಲ್ಲಿ ರಜತ್ ಅವರು ಕೇಳ್ತಾರೆ, ಬಟ್ ನಾನು ಆ ಥರ ಮಾತಾಡಿದ್ದು ತಪ್ಪು, ನಂದು ಆ ಥರ ಇಂಟೆನ್ಷನ್ ಇರಲಿಲ್ಲ, ಬಾಯಿ ತಪ್ಪು ಬಂತು ಅಂತ ಅಂದ್ಬಿಟ್ಟು ಹೋಗಿ ಸಾರಿ ಕೂಡ ಇಲ್ಲಿ ಕೇಳ್ತಾರೆ. ಆಮೇಲೆ ರಾಶಿಕ್ ಅವ್ರಿಗೂ ಕೂಡ ಇಲ್ಲಿ ಬೇಜಾರಾಗುತ್ತೆ. ಅದಕ್ಕೆ ಇಲ್ಲಿ ಸೂರಜ್ ಅವ್ರ ಕಂಪ್ಲೀಟ್ ಆಗಿ ಮಾತಾಡೋದು ಬಿಟ್ಬಿಡ್ತಾರೆ. ಅಂದ್ರೆ ಕಿಚ್ಚನ ಪಂಚಾಯಿತಿ ಆದ್ಮೇಲೆ ಸ್ವಲ್ಪ ಇಲ್ಲಿ ಮಾತಾಡೋದನ್ನ ಅವಾಯ್ಡ್ ಮಾಡಿರ್ತಾರೆ ಅಷ್ಟೇ, ಆದ್ರೂ ಮಾತಾಡ್ತಾ ಇರ್ತಾರೆ, ಕಂಪ್ಲೀಟ್ ಆಗಿ ಬಿಟ್ಟಿರಲ್ಲ. ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಮುಗಿದ ಮೇಲೆ ರಜತ್ ಅವ್ರ ಬಾಯಿಂದ ಆ ರೀತಿ ಬಂದಿದ ತಕ್ಷಣ ನಮ್ಮ ಫ್ಯಾಮಿಲಿನೂ ಕೂಡ ಇಲ್ಲಿ ನೋಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಇಲ್ಲಿ ಸೂರಜ್ ಅವ್ರನ್ನ ಅವಾಯ್ಡ್ ಮಾಡ್ಬಿಡ್ತಾರೆ. ನೋಡಿ ಯಾರ್ಯಾರು ಈ ತರ ಒಂದು ಬಾಂಡಿಂಗ್ ಇರುತ್ತೆ, ಒಂದು ಫ್ರೆಂಡ್ಶಿಪ್ ಇರ್ಬೋದು, ಏನೇ ಒಂದು ಇರ್ಬೋದು, ಬಟ್ ಆ ಬಾಂಡಿಂಗ್ ಇಂದ ದೂರ ಆದ್ಮೇಲೆ ಇಲ್ಲಿ ಅವ್ರು ಕ್ಯಾಪ್ಟನ್ ಆದ್ರು. ಇಷ್ಟು ವಾರನೂ ಕೂಡ ಹೌದು ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡ್ತಿದ್ರು. ಜೋಡಿ ಟಾಸ್ಕ್ ಅಂತ ಬಂದಾಗೂ ಕೂಡ ಸೂರಜ್ ಅವ್ರ ಜೊತೆನೇ ಇಲ್ಲಿ ಆಡಿದ್ರು. ಆ ರಿಂಗ್ ಟಾಸ್ಕ್ ಏನಿತ್ತು ಅಲ್ಲಿ ಅವ್ರದ್ದು ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಅವ್ರ ಜೊತೆ ಇದ್ದಾಗೂ ಕೂಡ ಕ್ಯಾಪ್ಟನ್ ಆಗ್ಲಿಲ್ಲ ಇವರಿಬ್ರು ಕೂಡ. ಸ್ವಲ್ಪ ಈ ತರ ಆಟಗಳು ಏನಿರುತ್ತೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ವಿಚಾರ ಗೊತ್ತಾಗೋದೇನಪ್ಪಾ ಅಂತಂದ್ರೆ ಅವ್ರಿಗೋಸ್ಕರ ಇಲ್ಲಿ ಆಟ ಆಡಬೇಕು, ಇನ್ನೊಬ್ಬರನ್ನ ನೆಚ್ಕೊಂಡು ಆಟ ಆಡಬಾರ್ದು. ಅಂದ್ರೆ ನಾನು ಅವ್ರ ಜೊತೆ ಇದ್ದೀನಿ, ಅವ್ರ ಜೊತೆ ಕುತ್ಕೊಂಡು ಮಾತಾಡಬೇಕು, ಅವ್ರಿಗೋಸ್ಕರನೇ ಆಟ ಆಡಬೇಕು ಅನ್ನೋದು ಮನಸ್ಸಲ್ಲಿ ಇತ್ತು ಅಂತಂದ್ರೆ ಕೆಲವೊಂದು ವಿಚಾರಗಳು ಸ್ವಾರ್ಥಕ್ಕಾಗಿ ಇಲ್ಲಿ ಮಾಡ್ತಾ ಇದ್ರೆ. ಇಲ್ಲಿ ರಾಶಿಕಾ ಅವರು ಸೂರಜ್ ಅವರು ಜೋಡಿ ಟಾಸ್ಕ್ ಇತ್ತಲ್ವಾ, ಅವಾಗ ಕಾವ್ಯ ಅವ್ರನ್ನ ಮತ್ತೆ ಇಲ್ಲಿ ಗಿಲ್ಲಿ ಅವ್ರನ್ನ ದೂರ ಇಡ್ಲೇಬೇಕು ಅಂತ ಆಡಿದ್ರು. ಅದಕ್ಕೋಸ್ಕರ ಮೇನ್ ಆಗಿ ಅವ್ರು ಗೆಲ್ಬೇಕು ಅಂತ ಇಲ್ಲಿ ಆಡ್ಲಿಲ್ಲ ಅವರು. ಅದಕ್ಕೆ ಆ ವಾರ ಅವರು ಕ್ಯಾಪ್ಟನ್ ಆಗ್ಲಿಲ್ಲ. ಮತ್ತೆ ಆ ವಾರ ಕೇಳ್ ಬಯಸಿದ್ರು ಅಂತಾನೆ ಹೇಳ್ಬೋದು, ಇನ್ನೊಬ್ರು ಕ್ಯಾಪ್ಟನ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು. ಈ ವಾರ ಆ ಥರ ಏನೂ ಕೂಡ ಇಲ್ಲಿ ರಾಶಿಕಾ ಅವ್ರು ಮಾಡಲಿಲ್ಲ. ಸ್ವಲ್ಪ ಲಕ್ಕು ಕೂಡ ತುಂಬಾನೇ ಚೆನ್ನಾಗಿತ್ತು. ಅಂದ್ರೆ ಗೇಮಲ್ಲಿ ಎಫರ್ಟ್ ಅಂತ ತುಂಬಾ ಚೆನ್ನಾಗಿ ಹಾಕಿದ್ರು. ಬಿಡಿ, ಗೇಮ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಇಲ್ಲಿ ಕ್ಯಾಪ್ಟನ್ ಕೂಡ ಆದ್ರು. ಆದ್ರೆ ಈ ಒಂದು ವಿಚಾರ ಏನಿರುತ್ತೆ ಇದಾದ್ಮೇಲೂ ಕೂಡ ಇಲ್ಲಿ ಅನೌನ್ಸ್ ಆಯ್ತು, ರಾಶಿಕಾ ಅವರು ಈ ವಾರದ ಕ್ಯಾಪ್ಟನ್ ಅಂತ ಕೂಡ ಇಲ್ಲಿ ಹೇಳಿದ್ರು. ಆದ್ರೆ ಸೂರಜ್ ಅವರು ಇದ್ರ ಬಗ್ಗೆ ವಾದ ಮಾಡ್ತಾರೆ, 3 ಟೈಮ್ ಇಲ್ಲಿ ನೀವು ಸ್ಟಾಪ್ ಮಾಡಿದ್ರಿ ನನ್ನನ್ನ, ಆದ್ರೆ ರಾಶಿಕಾ ಅವ್ರದ್ದು ಕೂಡ ಇಲ್ಲಿ ಕೇಳಿಸ್ತಿರ್ಲಿಲ್ಲ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಮತ್ತೆ ಅಶ್ವಿನಿ ಅವರು ಕೂಡ ಬಂದು ಇಲ್ಲಿ ಜಗಳ ಆಡ್ತಾರೆ. ಗಿಲ್ಲಿ ಅವ್ರ ಹತ್ರ ಹೋಗಿ ಕೇಳ್ತಾರೆ, ಟೈಮರ್ ಇತ್ತಲ್ವಾ, ಯೂಸ್ ಮಾಡೋದಿತ್ತಲ್ಲ, ಇಲ್ಲಿ ಚೈತ್ರ ಅವರು ಯೂಸ್ ಮಾಡಲಿಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಗಿಲ್ಲಿ ಅವರು ಕೂಡ ಹೇಳ್ತಾರೆ, ಹೌದು ಟೈಮರ್ ಇತ್ತು, ಯಾಕೆ ಯೂಸ್ ಮಾಡಲಿಲ್ಲ ಅಂತ ಇಲ್ಲಿ ಕೇಳ್ತಾರೆ. ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಇಲ್ಲಿ ತುಂಬಾನೇ ದೊಡ್ಡ ಮ್ಯಾಟ್ರ್ ಆಗೇ ಆಗುತ್ತೆ. ನೋಡಿ ಇಲ್ಲಿ ಟೈಮರ್ ಕೈಯಲ್ಲೇ ಇತ್ತು ಚೈತ್ರ ಅವ್ರಿಗೆ, ಅವ್ರು ಯಾಕೆ ಯೂಸ್ ಮಾಡಲಿಲ್ಲ, ಮೇನ್ ಆಗಿ ಅವ್ರಿಗೆ ಗೊತ್ತು ಕಳೆದ ಸೀಸನ್ ಅಲ್ಲಿ ಅವರು ಕೂಡ ತುಂಬಾ ಚೆನ್ನಾಗಿ ಉಸ್ತುವಾರಿ ಮಾಡಿದ್ರು. ಅಂದ್ರೆ ಸ್ವಲ್ಪ ಯಾರಾದ್ರೂ ಹೋಗ್ಲಿದ್ರೆ ಸ್ವಲ್ಪ ಪಿತ್ತ ನೆತ್ತಿಗಿರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಇಲ್ಲಿ ಆಯ್ತು ಅಂತ ಕಾಣಿಸುತ್ತೆ ಚೈತ್ರರಿಗೂ ಕೂಡ.
ನಾನು ಮಾಡಿದ್ದೆ ಸರಿ, ಮತ್ತೆ ಇಲ್ಲಿ ವಾರಿಗಳ ತೀರ್ಮಾನವೇ ಅಂತಿಮ ನಿರ್ಧಾರ ಅಂತ ಇರುತ್ತಲ್ಲ, ಅದಕ್ಕೆ ಆ ರೀತಿ ಏನೋ ಮಾಡಿದ್ರೆ ಗೊತ್ತಿಲ್ಲ. ಈ ಟಾಸ್ಕ್ ಎಲ್ಲ ಆದ್ಮೇಲೆ ಎಲ್ಲರೂ ಕೂಡ ಒಳಗಡೆ ಬಂದ ಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಚೈತ್ರ ಅವರು. ಇವ್ರಿಗೆ ಆಡಕ್ಕೆ ಬರಲ್ಲ, ಹಾಗೆ ಹೀಗೆ ಕುಂಟಾಬಿಲಿ ಆಟ ಕೊಟ್ಟರು ಕೂಡ ಇಲ್ಲಿ ಕಾಲ್ನ ಫಸ್ಟ್ ಎಡಗಾಲ ಎತ್ತಬೇಕಾ ಬಲಗಾಲ ಎತ್ತಬೇಕಾ ಅಂದ್ಬಿಟ್ಟು ಈ ರೀತಿ ಅಣಗಿಸ್ತಾರೆ. ಇಲ್ಲಿ ಅಶ್ವಿನಿ ಅವ್ರಿಗೂ ಕೂಡ ಬೇಜಾರು ಆಗಿ ಆಗುತ್ತೆ. ಯಾರ ಹತ್ರ ಅನಸ್ಕೊಂತಾರೆ ಹೇಳಿ? ಹೌದು ಗೊತ್ತಿಲ್ಲ ಅಂದಾಗ ನಾನು 100 ಸತಿ ಕೇಳಿದ್ರು ಕೂಡ ತಪ್ಪಿಲ್ಲ, ಯಾಕಂದ್ರೆ ತಿಳ್ಕೋಬೇಕಲ್ವಾ ಫಸ್ಟ್, ಅದಕ್ಕೆ ಕೇಳಿರ್ತಾರೆ. ಬಟ್ ಈ ಒಂದು ಪಾಯಿಂಟ್ನ ಇಟ್ಕೊಂಡು ಇಲ್ಲಿ ಚೈತ್ರ ಅವರು ಕೂಡ ಸಿಕ್ಕಾಪಟ್ಟೆ ಟ್ರಿಗರ್ ಮಾಡಿದ್ರು ಅಶ್ವಿನಿ ಅವರಿಗೆ, ಅದಕ್ಕೆ ಅವರು ಕೂಡ ಇಲ್ಲಿ ಮಾತಾಡ್ತಾರೆ. ಅವ್ರು ಹೇಳ್ತಾರೆ ಫುಟೇಜ್ಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಚೈತ್ರ ಅವರು, ಅಂದರೆ ಅಶ್ವಿನಿ ಅವರಿಗೆ ಬೈತಾರಲ್ವಾ. ಇಲ್ಲಿ ಗೊತ್ತು ಚೈತ್ರ ಅವ್ರಿಗೆ ಯಾವ ಒಂದು ಸಂದರ್ಭದಲ್ಲಿ ಮಾತಾಡಿದ್ರೆ ಕ್ಯಾಮ್ರಾ ನಮ್ಮ ಹತ್ರ ಫೋಕಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ರಜತ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಬಟ್ ಇವರಿಬ್ರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊತ ಇದ್ದಾರೋ ಅಥವಾ ಒಬ್ರನ್ನೊಬ್ಬರ ಬೇಕು ಅಂತ ಬಿಟ್ಕೊಡ್ತಾರೋ ಏನೋ ಗೊತ್ತಿಲ್ಲ. ಕಳೆದ ಸೀಸನಲ್ಲೂ ಕೂಡ ನೋಡ್ಬೋದು ಇಬ್ರು ಕೂಡ ಹಾವು ಮುಗಿಸಿ ಥರ ಇದ್ರು. ಬಟ್ ಈ ಸೀಸನಲ್ಲಿ ಒಬ್ರನ್ನೊಬ್ರು ಬಿಟ್ಕೊಡ್ತಲ್ಲ ಅಂತ ಅನ್ನಿಸ್ತದೆ. ವೈಲ್ಡ್ ಕಾರ್ಡಲ್ಲಿ ಬೇರೆ ಎಂಟ್ರಿ ಕೊಟ್ಟಿದ್ದಾರೆ, ಅದಕ್ಕೆ ಈ ರೀತಿ ಮಾತಾಡ್ತಾ ಇರ್ಬೋದು ಅಂತ ಕೂಡ. ಇಲ್ಲಿ ಅಡುಗೆ ಮಾಡ್ಬೇಕಾದ್ರೂ ಕೂಡ ಅಂದರೆ ಇದೆಲ್ಲ ರಾತ್ರಿ ಮುಗಿಯುತ್ತೆ, ಬೆಳಿಗ್ಗೆ ಎದ್ದ ಮೇಲೂ ಕೂಡ ಇಲ್ಲಿ ಅಶ್ವಿನಿ ಅವರು ಮತ್ತು ಇಲ್ಲಿ ಸೂರಜ್ ಅವರು ಧ್ರುವಂತ್ ಅವರು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಸೂರಜ್ ಅವರು ಹೇಳ್ತಾರೆ ಅವರು ಫೇರ್ ಆಗಿ ಆಡಿದ್ರು ಅಂತ ಅನ್ನಿಸ್ಲಿಲ್ಲ, ಉಸ್ತುವಾರಿ ಅಷ್ಟು ಚೆನ್ನಾಗಿ ಮಾಡಲಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅಶ್ವಿನಿ ಅವರು ಕೂಡ ಇಲ್ಲಿ ಅದೇ ಹೇಳ್ತಾರೆ. ಮೇನ್ ಆಗಿ ಧ್ರುವಂತ್ ಅವ್ರು ಬಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಇಲ್ಲಿ ನಮ್ಮ ಟೀಮು ಅಂದರೆ ಅಶ್ವಿನಿ ಅವ್ರ ಟೀಮ್ನ ಗೆಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ರ ಮನಸ್ಸಲ್ಲಿ ಇರಲಿಲ್ಲ, ಅದಕ್ಕೆ ಸೂರಜ್ ಅವ್ರನ್ನ ಆ ರೀತಿಯಾಗಿ ಸ್ಟಾಪ್ ಮಾಡಿಸಿದ್ದು. ಅವ್ರಿಗೆ ಗೊತ್ತಲ್ವಾ ಹೊರಗಡೆ ಆಟ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ, ಅದಕ್ಕೋಸ್ಕರನೇ ಅವ್ರು ಆ ರೀತಿ ಮಾಡಿದ್ದು ಅಂತ ಇಲ್ಲಿ ಧ್ರುವಂತ್ ಅವರು. ಅಂದರೆ ಉರಿತೆತ್ತು ಹೆಂಗಿದ್ರು ಸ್ವಲ್ಪ ಇಬ್ರಿಗೂ ಕೂಡ, ಅಂದರೆ ಅಶ್ವಿನಿ ಅವ್ರಿಗೂ ಬೇಜಾರಾಗಿತ್ತು, ಇಲ್ಲಿ ಸೂರಜ್ ಅವ್ರಿಗಂತೂ ಇದ್ದಿದ್ದು ಬೇಜಾರಾಗಿತ್ತು. ಉರಿತರ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ರು ಅಂತ ಅನ್ಸುತ್ತೆ. ನೋಡಿ ಚೈತ್ರ ಅವರು ಇಲ್ಲಿ ಮಿಸ್ಟೇಕ್ ಮಾಡಿರ್ಬೋದು, ಬಟ್ ಆದರೆ ಧ್ರುವಂತ್ ಅವರು ಯಾವ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಅದೇನಪ್ಪ ಅಂತಂದ್ರೆ ಇಲ್ಲಿ ರಜತ್ ಅವ್ರ ಟೀಮಿಂದ ಯಾರಾದರೂ ಕ್ಯಾಪ್ಟನ್ ಆಗಬೇಕಿತ್ತು, ಅದಕ್ಕೆ ಚೈತ್ರ ಅವರು ಆ ರೀತಿಯಾಗಿ ಮಾಡಿ ಫೇವರಿಸಮ್ ಮಾಡಿ ಇಲ್ಲಿ ಆಟನ ಅವ್ರ ಕಡೆ ಇಲ್ಲಿ ಮಾಡಿದ್ದು ಅಂತ. ಅಂದರೆ ಸೂರಜ್ ಅವ್ರಿಗೆ ಇಲ್ಲಿ 3 ಸತಿ ಪಾಸ್ ಮಾಡಿಬಿಟ್ಟು ನಿಲ್ಲಿಸ್ತಾರಂತೆ, ಟೈಮರ್ನ ಕೂಡ ಆನ್ ಮಾಡಲ್ಲ. ಮತ್ತು ಇಲ್ಲಿ ರಾಶಿಕ್ ಅವರು ಕೂಡ ಅಂದರೆ ಸೌಂಡ್ ಬರ್ತಿರಲ್ಲ, ಒಂದು ಏನು ಕಟ್ಟಿದ್ರು ಬೊಂಬೆ ಕಾಲ್ಗೆ, ಅದು ಸೌಂಡ್ ಬರ್ತಿರಲಿಲ್ಲ ಅಂದ್ರೂ ಕೂಡ ರಾಶಿಕ್ ಅವ್ರನ್ನ ಒಂದೇ ಸತಿ ಸ್ಟಾಪ್ ಮಾಡಿಸಿದ್ದು ಅಂತ ಹೇಳ್ತಾರೆ. ಇವನ್ ಎಲ್ಲರೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲರೂ ಕೂಡ ಇಲ್ಲಿ ಓಡಿದ್ರು, ಅಂದರೆ ಬಾಲ್ ಎತ್ಕೊಂಡು ಓಡಂಗಿಲ್ಲ ಅಂತ ಹೇಳಿದ್ರಲ್ಲ, ಎಲ್ಲರೂ ಕೂಡ ತಪ್ಪು ಮಾಡಿದ್ರು. ಎಲ್ಲ ಆದರೂ ಕೂಡ ಇಲ್ಲಿ ಕ್ಯಾಪ್ಟನ್ ಅಂತ ಅಂದ್ರೆ ಅನೌನ್ಸ್ ಆಗೋಗಿದೆ. ಆದ್ರೂ ಕೂಡ ಇಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ಕೊಂತಾರೆ. ಇದು ಗೇಮ್ ಅಂದ್ಮೇಲೆ ಸಹಜನೇ ಬಿಡಿ, ಅವ್ರು ತಪ್ಪು ಮಾಡಿದ್ರು ಇವ್ರು ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು. ಆದ್ರೆ ಚೈತ್ರ ಅವರು ಫೇವರಿಸಮ್ ಮಾಡಿದ್ರ ಇಲ್ವಾ, ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ವೀಕ್ಷಕರೇ? ಖಂಡಿತವಾಗ್ಲೂ ಫೇವರಿಸಮ್ ಮಾಡ್ಬಿಟ್ಟು ಅಂದ್ರೆ ಅಶ್ವಿನಿ ಅವ್ರ ಟೀಮಲ್ಲಿ ಯಾರೇ ಇದ್ರೂ ಕೂಡ ಅವ್ರು ಬಂದಾಗ ಗೆಲ್ಬಾರ್ದು ಅಂತ ಅಂದ್ಬಿಟ್ಟು ಚೈತ್ರ ಅವ್ರ ಮನಸ್ಸಲ್ಲಿ ಇತ್ತ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ನಿಜವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲಿ ಧ್ರುವಂತ್ ಅವ್ರು ಹೇಳಿದ್ದು ಹಾಗೇನೆ, ಒಟ್ಟಲ್ಲಿ ನಮ್ಮ ಟೀಮಿಂದ ಯಾರು ಕೂಡ ಕ್ಯಾಪ್ಟನ್ ಆಗಬಾರ್ದು ಅಂತ ಇಲ್ಲಿ ಚೈತ್ರ ಅವ್ರಿಗೆ ಇತ್ತು, ಅದಕ್ಕೋಸ್ಕರ ಇಲ್ಲಿ ಅವ್ರು ಆ ರೀತಿಯಾಗಿ ಮಾಡಿ ಫೇವರಿಸಮ್ ಮಾಡಿಬಿಟ್ಟು ಇಲ್ಲಿ ರಾಶಿಕ್ ಅವ್ರನ್ನ ಗೆಲ್ಲಿಸಿದ್ರು ಅಂತ ಹೇಳಿ ಹೇಳಿದ್ರು. ಅದಕ್ಕೆ ಇಲ್ಲಿ ರಜತ್ ಅವರು ಕೂಡ ಈ ಕಡೆ ಒಂದ್ ಕಡೆ ಮಾತಾಡ್ತಿರ್ತಾರೆ ರಾಶಿಕ್ ಅವ್ರ ಹತ್ರ, ಇಲ್ಲಿ ನೀನ್ ಕ್ಯಾಪ್ಟನ್ ಆಗಿದೆಯಲ್ವಾ ಅದಕ್ಕೆ ಅವ್ರಿಗೆ ಇಲ್ಲಿ ತಡ್ಕೊಳಕ್ ಆಗ್ತಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅಂದ್ಬಿಟ್ಟು ಈ ಒಂದು ವಿಚಾರ ಕಿಚ್ಚನ ಪಂಚಾಯತಿಲಿ ಚರ್ಚೆ ಆಗೇ ಆಗುತ್ತೆ. ಯಾಕಂದ್ರೆ ರಜತ್ ಅವರು ಕೂಡ ಇದ್ರ ಬಗ್ಗೆ ತುಂಬಾ ಸ್ವಲ್ಪ ಓವರ್ ಆಗಿ ಮಾತಾಡಿದ್ರು, ಆಟ ಆಡಕ್ ಬರಲ್ಲ ಏನಿಲ್ಲ ಸುಮ್ಮನೆ ಮಾತಾಡಕ್ ಬಂದ್ಬಿಡ್ತಾವೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಚೈತ್ರ ಅವರು ಕೂಡ ಅಷ್ಟೇ ಅಶ್ವಿನಿ ಅವರಿಗೆ ಫುಟೇಜ್ ತಿನ್ನೋಕ್ಕೋಸ್ಕರ ಮತ್ತೆ ಫುಟೇಜ್ಗೋಸ್ಕರ ಈ ರೀತಿಯಾಗಿ ನನ್ನ ಹತ್ರ ಜಗಳ ಆಡ್ತಿದ್ದೀರಾ ಅಂತ ಹೇಳಿದ್ರಲ್ಲ, ನೋಡೋಣ ಯಾರ್ದು ತಪ್ಪಿತ್ತು ಯಾರ್ದು ಸರಿ ಇತ್ತು, ಅಥವಾ ಗೇಮೇ ಸರಿ ಇರಲಿಲ್ಲ ಅನ್ನೋ ರೀತಿ ಮಾತಾಡ್ಬಿಟ್ರು ಕೆಲವೊಬ್ರು. ಅಂದ್ರೆ ಒಬ್ಬೊಬ್ರು ಹಾಕೊಂಡು ಓಡಾಡ್ಬೇಕಾದ್ರೆ ಸೌಂಡ್ ಬಂತು ಕಾಲಲ್ಲಿ, ಆ ಒಂದು ಬೊಂಬೆ ಏನ್ ಕೊಟ್ಟಿದ್ರು ಅದು ಸೌಂಡ್ ಬಂತು, ಮತ್ತೆ ಇಲ್ಲಿ ಇನ್ನೊಬ್ರಿಗೆ ಸೌಂಡ್ ಬರಲಿಲ್ಲ ಅಂತ ಜಗಳ ಆಡಿದ್ರು. ಅಂದ್ರೆ ಗೇಮ್ ಬಗ್ಗೆ ಬಂದಿದೆ ಅಂತ ಅಂದ್ಬಿಟ್ಟು ಈ ಒಂದು ವಿಚಾರ ಕಿಚ್ಚನ ಪಂಚಾಯತ್ಲಿ ಚರ್ಚೆ ಆದ್ರೂ ಕೂಡ ಇಲ್ಲಿ ಆಗ್ಬೋದು. ಇದಾದ್ಮೇಲೆ ವಿಜಿ ಟಿವಿದು ಒಂದು ಪ್ರಮೋಷನ್ ವಿಡಿಯೋ ಕೂಡ ಇಲ್ಲಿ ಮಾಡ್ತಾರೆ. ಅದರಲ್ಲಿ ಅಶ್ವಿನಿ ಅವ್ರ ಟೀಮ್ ಒಂದು ಮತ್ತೆ ರಜತ್ ಅವ್ರ ಟೀಮ್ ಒಂದು ಇರುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ರು ನಿಜವಾಗ್ಲೂ ಕೂಡ, ಎರಡೂ ಟೀಮು ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತು ಕೋಆರ್ಡಿನೇಷನ್ ಅಂತ ಇರುತ್ತಲ್ಲ ಅದು ಇಲ್ಲಿ ರಜತ್ ಅವ್ರ ಟೀಮಲ್ಲಿ ತುಂಬಾ ಚೆನ್ನಾಗಿತ್ತು. ಕಾವ್ಯ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಗಿಲ್ಲಿ ಅವ್ರು ಇರ್ಬೋದು, ರಘು ಅವ್ರು ಇರ್ಬೋದು, ಧನುಷ್ ಅವ್ರು ಇರ್ಬೋದು, ತುಂಬಾ ಚೆನ್ನಾಗಿ ಎಕ್ಸಲೆಂಟ್ ಆಗಿ ಇಲ್ಲಿ ಮಾಡಿದ್ರು. ಅದನ್ನೇ ಇಲ್ಲಿ ರಾಶಿಕ್ ಅವ್ರು ಕೂಡ ಇಲ್ಲಿ ಹೇಳಿದ್ದು, ಹೌದು ನೀವು ಚೆನ್ನಾಗಿ ಮಾಡಿದ್ರಿ ಬಟ್ ಒಂದು ಕೋಆರ್ಡಿನೇಷನ್ ಅಂತ ಏನಿರಬೇಕು ಅದು ಇರಲಿಲ್ಲ ಅಂತ ಅಂದ್ಬಿಟ್ಟು. ಸಾಂಗು ತುಂಬಾನೇ ಚೆನ್ನಾಗಿ ಬರ್ತಿದ್ರು, ಬಟ್ ಒಬ್ಬೊಬ್ರು ಒಂದೊಂದು ರೀತಿ ಇಲ್ಲಿ ಆಡ್ತಾ ಇದ್ರಲ್ವಾ, ಇರಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ರಾಶಿಕ್ ಅವ್ರು ಹೇಳ್ತಾರೆ, ಹೌದು ಅವ್ರ ಟೀಮಲ್ಲಿ ಕೋಆರ್ಡಿನೇಷನ್ ಇರಲಿಲ್ಲ, ಗಿಲ್ಲಿ ಅವ್ರ ಟೀಮಲ್ಲಿ ತುಂಬಾ ಚೆನ್ನಾಗಿ ಕೋಆರ್ಡಿನೇಷನ್ ಇತ್ತು, ಅಂದ್ರೆ ಒಂದೇ ತರ ಸ್ಟೆಪ್ ಹಾಕೋದು ಎಲ್ಲ ಮಾಡ್ತಾ ಇದ್ರಲ್ಲ. ಮತ್ತೆ ಸಾಂಗು ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಕಂಪೋಸ್ ಮಾಡಿದ್ರು, ತುಂಬಾನೇ ಚೆನ್ನಾಗಿತ್ತು. ಅದಕ್ಕೆ ಇಲ್ಲಿ ವಿಜಿ ಟಿವಿಲಿ ಏನೊಂದು ಪ್ರಮೋಷನ್ ಇತ್ತು ಆ ಒಂದು ಗೇಮ್ ಅಲ್ಲಿ ಚಟುವಟಿಕೆಯಲ್ಲಿ ಅವ್ರು ಗೆದ್ರು. ಇದಾಗಿದ ತಕ್ಷಣ ಹೆರಿಟೇಜ್ ಮಿಲ್ಕು ಅಂದ್ರೆ ಈ ಒಂದು ಇದನ್ನು ಕೂಡ ಪ್ರಮೋಷನ್ ವಿಡಿಯೋನೇ, ಇದರಲ್ಲೂ ಕೂಡ ಅಷ್ಟೇ ನೀವು ಅಬ್ಸರ್ವ್ ಮಾಡ್ಬೋದು. ಸ್ವಲ್ಪ ಎಡಿಟ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗಿದೆ ಅಂತ ಅನ್ಕೊಂತೀನಿ, ಲೈವ್ ಅಲ್ಲಿ ನೋಡಿದವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ಗಿಲ್ಲಿ ನಟ ಅವರು ಕೂಡ ತುಂಬಾ ಪಾಯಿಂಟ್ಸ್ಗಳನ್ನ ಇಲ್ಲಿ ಹೇಳಿದ್ರು, ಅಂದ್ರೆ ಅವ್ರು ಕನ್ನಡದಲ್ಲಿ ಹೇಳಿದ್ರು, ಸ್ವಲ್ಪ ಇಲ್ಲಿ ಸ್ಪಂದನ ಅವರು ಸ್ವಲ್ಪ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಇಲ್ಲಿ ಹೇಳಿದ್ರು ಅಂತಾನೆ ಹೇಳ್ಬೋದು. ಅವರು ಕನ್ನಡದಲ್ಲೇ ಮಾತಾಡಿದ್ರು ಗಿಲ್ಲಿ ನಟ ಅವರು ಕೂಡ, ಬೇಗ ಮನಸ್ಸು ಮುಟ್ಟಂಗೆ ಬೇಗ ಜನರಿಗೆ ಹತ್ರ ಆಗೋಂಗೆ ಇಲ್ಲಿ ಹೇಳಿದ್ರು ಗಿಲ್ಲಿ ಅವರು. ಬಟ್ ಸ್ಪಂದನ ಅವರು ಕೂಡ ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಅಂದ್ರೆ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಗಿಲ್ಲಿ ಅವರು ಇಂಟ್ರೊಡಕ್ಷನ್ ಕೊಡ್ಲಿಲ್ಲ, ಅದೊಂದು ಪಾಯಿಂಟ್ ಇಲ್ಲಿ ಮಿಸ್ ಆಯ್ತು. ಮತ್ತೆ ಇಲ್ಲಿ ಬೇರೆಯವ್ರು ಏನಪ್ಪ ಹೇಳಿದ್ರು ಅಂದ್ರೆ ರಘು ಅವರು ಇಮಿಡಿಯೇಟ್ ಆಗಿ ಹೇಳ್ತಾರೆ, ಅವ್ರ ಬದಲು ನಾನು ಹೋಗಿದ್ರೆ ತುಂಬಾನೇ ಚೆನ್ನಾಗಿರೋದು ಅಂತ ಕೂಡ ಇಲ್ಲಿ ಹೇಳ್ತಾರೆ. ರಾಶಿಕ್ ಅವರು ಕೂಡ ಹೌದು ಹೋಗ್ಬೇಕಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಹೆರಿಟೇಜ್ ಮಿಲ್ಕ್ ಅಂತ ಏನಿದೆಯೋ ಇದು ಅಡಿಗೆ ಮಾಡೋರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂತಂದ್ರೆ ಒಂದು ಪನ್ನೀರ್
ಇರ್ಬೋದು, ಮತ್ತು ಹಾಲಿಂದ ಏನೆಲ್ಲ ಐಟಮ್ ಮಾಡ್ತಾರೆ, ಸ್ವೀಟ್ ಇರ್ಬೋದು, ಸ್ವಲ್ಪ ಹಾಲು ತುಂಬ ಚೆನ್ನಾಗಿದ್ರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೇಷನ್ ಕೊಡ್ಬೋದಿತ್ತು. ಅಂದರೆ ಸ್ಪಂದನ ಅವರು ಕೂಡ ತುಂಬ ಚೆನ್ನಾಗಿ ಕೊಟ್ಟರು ಅಂತ ಅಲ್ಲ, ಇಲ್ಲಿ ಮೊಸರು ಎಷ್ಟು ಗಟ್ಟಿ ಇದೆ, ಮತ್ತು ಹಾಲಿಂದ ಏನೆಲ್ಲ ಐಟಮ್ ಇಲ್ಲಿ ಮಾಡ್ಬೋದು. ಮತ್ತು ಕೆಲವೊಬ್ಬರು ಮನೆಯಲ್ಲಿ ಒಂದೊಂದು ಹಾಲುಗಳನ್ನ ತರಿಸ್ಕೊತಾರೆ, ಈ ಹಾಲು ಇಷ್ಟರಿಂದ ತುಂಬ ತಿಕ್ಕಾಗಿದೆ ಅಂತ ಇಲ್ಲಿ ಎಲ್ಲ ಹೇಳಿದ್ರು. ಆದರೆ ಕೆಲವೊಂದು ಐಟಮ್ಗಳು ಮಾಡ್ಬೇಕಾದ್ರೆ ಈ ಒಂದು ಹಾಲನ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅವರು ಕೂಡ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಆದರೂ ಕೂಡ ನೋಡಿ, ಇವರಿಬ್ಬರ ಕಂಪೇರ್ ಮಾಡಿದ್ರೆ ಸ್ಪಂದನ ಅವ್ರು ತುಂಬ ಬೆಟರಾಗಿ ಹೇಳಿದ್ರು ಅಂತ ಇಲ್ಲಿ ರಾಶಿಕ್ ಅವರು ಇಲ್ಲಿ ಅನೌನ್ಸ್ ಮಾಡ್ತಾರೆ. ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇಲ್ಲಿ ಗಿಲ್ಲಿಯವ್ರು ಹೇಳಿದ್ದು ಚೆನ್ನಾಗಿತ್ತಾ, ಇಲ್ಲ ಅಂತಂದರೆ ಸ್ಪಂದನ ಅವ್ರು ಮಾತಾಡಿದ್ದು ಚೆನ್ನಾಗಿತ್ತಾ? ಇದನ್ನು ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ಕೆಲವೊಬ್ಬರಿಗೆ ಒಂದೊಂದು ಒಪಿನಿಯನ್ ಅಂತ ಇರುತ್ತಲ್ವ, ಅದಕ್ಕೋಸ್ಕರನೇ ಇಲ್ಲಿ ಗಿಲ್ಲಿಯವರು ತುಂಬ ಚೆನ್ನಾಗಿ ಮಾತಾಡಿದ್ರು, ಮತ್ತು ಇಲ್ಲಿ ಸ್ಪಂದನ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಆದರೆ ಇಲ್ಲಿ ವಿನ್ ಆಗಿದ್ದು ಸ್ಪಂದನ ಅವರು. ನಿಮಗೆ ಯಾರು ಮಾತಾಡಿದ್ದು ತುಂಬಾ ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಇದೆಲ್ಲ ಟಾಸ್ಕ್ ಇಲ್ಲಿ ಕಂಪ್ಲೀಟ್ ಆದಮೇಲೆ ಇಲ್ಲಿ ರಘು ಅವರು ಗಿಲ್ಲಿಯವ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಗಿಲ್ಲಿಯವ್ರು ಏನೇ ಮಾಡಿದ್ರು ತಪ್ಪು ಅಂತಂದ್ಬಿಟ್ಟು ರಘು ಅವ್ರ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಮಾತಾಡೋದನ್ನ ಬಿಟ್ಟು ಬೇರೆ ಏನು ಮಾಡ್ತೀಯ ನೀನು, ಬೇರೆ ಏನು ಬರುತ್ತೆ ನಿನಗೆ ಅಂತ ಇಲ್ಲಿ ರಘು ಅವರು ಕೇಳ್ತಾರೆ. ಅದರಲ್ಲೂ ಕೂಡ ಒಂದು ಆ್ಯಕ್ಷನ್ ಮಾಡಿಬಿಟ್ಟು ತೋರಿಸ್ತಾರೆ. ಬೇರೆ ಯಾರಾದರೂ ಬಂದ್ಬಿಟ್ಟು ಅದನ್ನು ತೊಳಿತೀನಿ ಅಂತ ಅಂದಿದ್ರೆ ಅದನ್ನು ಕೂಡ ತೊಳಸ್ಕೊಂಡ್ಬಿಡ್ತಿದ್ದೆ ನೀನು ಅಂತ ಹೇಳ್ತಾರೆ. ಅಂದರೆ ಅವ್ರು ಹೇಳ್ತಾರೋ ಅರ್ಥ ಅಂತಂದರೆ ಯಾರನ್ನ ಬಂದು ತಿಗ ತೊಳಿತೀನಿ ಅಂತ ಅಂದರೆ ಅದನ್ನು ಕೂಡ ಇಲ್ಲಿ ಇವನು ಮಾಡಿಸ್ಕೊಂಡ್ಬಿಡ್ತಿದ್ದ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನೀನೇನು ಮಾಡ್ತಾ ಇದೀಯ ಅಂತ ಕೇಳಿದ್ರೆ ಗಿಲ್ಲಿಯವರು ಸೆನ್ಸಾರ್ ಕಟ್ ಆಗ್ಬಿಡುತ್ತೆ, ಬೇಡ ಆ ಥರ ಮಾತಾಡೋದು ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ರಕ್ಷಿತ್ ಅವ್ರು ಕೂಡ ಇಲ್ಲಿ ಕೇಳ್ತಾರೆ, ಮಾತು ಬಿಟ್ಟು ಬೇರೆ ಏನು ನೀವು ಮಾಡ್ತೀರಾ, ಬೇರೆ ಏನು ಕೆಲಸ ಬರುತ್ತೆ ನಿಮಗೆ ಅಂತ ಬಿಟ್ಟು ಸ್ವಲ್ಪ ಏನೋ ಒಂದು ಸೆಂಟೆನ್ಸ್ ಕೂಡ ಇಲ್ಲಿ ಹೇಳ್ತಾರೆ. ಅದಕ್ಕೆ ರಘು ಅವ್ರು ಹೇಳಿದ ತಕ್ಷಣ ಇಲ್ಲಿ ಚಪ್ಪಾಳೆ ಹೊಡ್ಕೊಂಡು ನಗ್ತಾರೆ. ಕೆಲವೊಂದು ವಿಚಾರಗಳು ಈ ಥರ ಆದಾಗ ಗಿಲ್ಲಿಯವ್ರ ಫೇಸ್ ನೀವು ನೋಡಬೇಕಿತ್ತು, ಫೇಸ್ ರಿಯಾಕ್ಷನ್. ಅಂದರೆ ನಾನು ಏನೂ ಮಾಡೋದೇ ಇಲ್ವೇನೋ ಅಂತ ಅಂದ್ಬಿಟ್ಟು ಇವ್ರುಗಳ ಮನಸ್ಸಲ್ಲಿ ಯಾಕಪ್ಪ ಆ ಥರ ಬಂದಿದೆ ಅಂತ ಅವ್ರು ಕೂಡ ಇಲ್ಲಿ ಫೀಲ್ ಆಯಿತು. ಅದಕ್ಕೆ ಇಲ್ಲಿ ಸ್ಪಂದನ ಅವರು ಯಾರೋ ಹೇಳ್ತಾರೆ, ಏನು ಗಿಲ್ಲಿ ನಿನ್ನ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ರಕ್ಷಿತ್ ಅವರು ಕೂಡ ಅಷ್ಟೇ ಚಪ್ಪಾಳೆ ಹೊಡ್ಕೊಂಡು ಅಷ್ಟೊಂದು ನಗಾಡೋ ಒಂದು ಸೀನ್ ಇರಲಿಲ್ಲ. ಇಲ್ಲಿ ಗಿಲ್ಲಿಯವ್ರನ್ನೇನು ಹೊಗಳ್ತಿರ್ಲಿಲ್ಲ, ಇಲ್ಲಿ ತೆಗಳ್ತಾ ಇದ್ದಿದ್ದು. ಮಾತಾಡೋಕ್ಕೆ ಬಿಟ್ಟು ಬೇರೆ ಏನು ಬರಲ್ವಾ ನಿನಗೆ ಅಂತ ಕೂಡ ಇಲ್ಲಿ ರಕ್ಷಿತ್ ಅವರು ಕೂಡ ಇಲ್ಲಿ ಕೇಳಿದ್ರು. ಅಂದರೆ ಬೇರೆ ಏನು ಕೆಲಸ ಮಾಡಬೇಕಿತ್ತು. ಟಾಸ್ಕ್ ಅಂತ ಬಂದಾಗ ಟಾಸ್ಕ್ನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಅಡುಗೆ ವಿಚಾರ ಬಂದಾಗೂ ಕೂಡ ಇವಾಗ ಅಡುಗೆ ವಿಚಾರನೂ ಇಲ್ಲಿ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳಿದ್ರು. ಇಲ್ಲ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾಡಿಕೊಟ್ಟ ಅಂತ ಬಿಟ್ಟು. ಮತ್ತು ಕ್ಲೀನಿಂಗ್ ವಿಚಾರ ಅಂತ ಬಂದಾಗೂ ಕೂಡ ಇಲ್ಲಿ ಮಾಡ್ತಿದ್ದಾರೆ. ಇನ್ನೂ ಏನು ಮಾಡಬೇಕು ಗಿಲ್ಲಿಯವರು? ಇವ್ರ ಪ್ರಕಾರ, ರಕ್ಷಿತ್ ಅವರು ಹೇಳೋ ಪ್ರಕಾರ ಮಾತು ಬಿಟ್ಬಿಟ್ಟು ಬೇರೆ ಏನು ಕೂಡ ಗಿಲ್ಲಿಯವರು ಮಾಡಲ್ಲ ಅಂತ ಹೇಳಿದ್ರು. ರಘು ಅವರು ಕೂಡ ಅದನ್ನೇ ಹೇಳಿದ್ರು, ರಕ್ಷಿತ್ ಅವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು. ಒಟ್ಟಿನಲ್ಲಿ ಒಬ್ಬೊಬ್ಬರು ಒಂದೊಂದು ವಾರ ಇಲ್ಲಿ ಚೇಂಜ್ ಆಗ್ತಾ ಬರ್ತಾ ಇದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಖಂಡಿತವಾಗ್ಲೂ ಕೆಲವೊಬ್ಬರ ಒಂದು ವ್ಯಕ್ತಿತ್ವ ಏನು ಅಂತ ಅಂದ್ಬಿಟ್ಟು ಇದರಲ್ಲಿ ಗೊತ್ತಾಗುತ್ತೆ. ಗಿಲ್ಲಿಯವರು ಏನೇ ಮಾಡಿದ್ರು ತಪ್ಪು, ಏನೇ ಮಾತಾಡಿದ್ರು ಕೂಡ ಇಲ್ಲಿ ತಪ್ಪು. ನೋಡಿ, ವೀಕೆಂಡಲ್ಲಿ ಇಲ್ಲಿ ತಮಾಷೆಗಾಡಿರೋ ಮಾತನಲ್ಲಿ ರಘು ಅವರು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡಿದ್ರು. ಏನು ನಾನು ಬೇರೆ ಇಲ್ಲಿ ಕಿಚನಲ್ಲೇ ಕಾಣಿಸ್ಕೊಂತೀನ, ಯಾಕೆ ಆ ಥರ ಗಿಲ್ಲಿ ಮಾತಾಡ್ದ ಅಂತ ಬಿಟ್ಟು. ಇವಾಗ ಇವ್ರು ಮಾತಾಡಿದ ಮಾತೇನು, ಗಿಲ್ಲಿಗೆ ಏನೂ ಬರಲ್ಲ, ನೀನು ಮಾತಾಡೋದು ಬಿಟ್ಬಿಟ್ಟು ಬೇರೆ ಏನು ಮಾಡ್ತೀಯಾ, ನಿನಗೆ ಬಂದ್ಬಿಟ್ಟು ಯಾರನ್ನ ಹಣ್ಣು ತೊಳಿದಿದ್ರೆ ಅದನ್ನು ಕೂಡ ಮಾಡಿಸ್ಕೊಂಡ್ಬಿಡ್ತಿದ್ದೆ ನೀನು ಅಂತ ಹೇಳ್ದಾಗ ಎಷ್ಟು ಹರ್ಟ್ ಆಗುತ್ತೆ ಎಲ್ರಿಗೂ ಕೂಡ. ಅವ್ರು ಏನೂ ಕೆಲಸನೇ ಮಾಡಲ್ಲ, ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ರೀತಿಯಲ್ಲಿ ರಘು ಅವ್ರು ಮಾತಾಡಿದ್ರು. ಸೊ ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಇವತ್ತಿನ ಎಪಿಸೋಡ್ ಹೇಗಿತ್ತು, ಮತ್ತು ಇಲ್ಲಿ ರಘು ಅವ್ರು ಮಾತಾಡಿರೋ ಬಗ್ಗೆ ಮತ್ತು ರಕ್ಷಿತ್ ಅವ್ರು ಮಾತಾಡಿರೋ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.